ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದ. ನಮ್ಮ ಮನೆಯ ಅಡುಗೆಯ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ನಾವು ಮಾಡೋ ಅಡುಗೆಯ ರೀತಿ, ನೀತಿ, ವಿಧಾನ, ಯಾವ ಟೈಮಲ್ಲಿ ಎಷ್ಟು ಕ್ವಾಂಟಿಟಿ ಆಫ್ ಆಹಾರ ಮತ್ತು ಯಾವ ಕ್ವಾಲಿಟಿ ಆಫ್ ಆಹಾರನ ತೊಗೊತಾ ಇದ್ದೀವಿ ಅನ್ನೋದು ನಮ್ಮ ದೇಹದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ನಾವು ಮಾಡೋ ಕೆಲವೊಂದು ಚೇಂಜಸ್ಗಳು ನಮ್ಮ ದೇಹದ ಸ್ಥಿತಿಯನ್ನು ತುಂಬಾ ಸುಧಾರಿಸುತ್ತೆ. ಅನ್ಹೆಲ್ದಿ ಲೈಫ್ ಸ್ಟೈಲಿಂದ ಹೆಲ್ದಿ ಲೈಫ್ವರೆಗೂ, ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ ನಿಧಾನವಾಗಿ ಆದರೂ ಪರವಾಗಿಲ್ಲ, ಬಟ್ 100% ನಾವು ಬಂದೇ ಬರ್ತೀವಿ. ನಾವು ಮಾಡೋ ಆಹಾರ ಪದ್ಧತಿ ಅಥವಾ ನಾವು ಜೀವಿಸ್ತಾ ಇರೋ ಲೈಫ್ ಸ್ಟೈಲ್ಗಳಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ. ಸೊ ಹಾಗಾದರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದು, ಅದನ್ನು ಹೇಗೆ ಮಾಡೋದು, ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ವಿಟಮಿನ್ ಡಿ ಹೇರಳವಾಗಿದ್ದು ಈಗಿನ ಜನ್ರೇಷನಲ್ಲಿ ತುಂಬ ಜನ ಇಷ್ಟಪಡುವಂಥ ಈ ಒಂದು ಇಂಗ್ರೀಡಿಯಂಟ್ 108 ಪ್ರಾಪರ್ಟಿಗಳನ್ನ ಹೊಂದಿದೆ. 108 ರೋಗಗಳನ್ನು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕ್ಯೂರ್ ಮಾಡುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ವಿಟಮಿನ್ ಡಿ ಡೆಫಿಷಿಯನ್ಸಿನ ಕಡಿಮೆ ಮಾಡುತ್ತೆ, ಜೊತೆಗೆ ಸ್ಟ್ರೆಸ್ ರಿಲೀಫ್ ಮಾಡುತ್ತೆ, ಆ್ಯಂಟಿ ಇನ್ಫ್ಲಮೇಟ್ರಿ ಆಗಿ, ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೂಡ ಇದು ವರ್ಕ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇಮ್ಯೂನ್ ಸಿಸ್ಟಮ್ಗೆ ಹೆಲ್ಪ್ನ ಕೊಟ್ಟು ಕಾರ್ಡಿಯೋವೆಸ್ಕ್ಯುಲರ್ ಹೆಲ್ತ್ಗೆ ಕೂಡ ಇದು ತುಂಬಾ ಇಂಪಾರ್ಟೆಂಟ್. ಆ್ಯಂಟಿ ಕ್ಯಾನ್ಸರಿಂಗ್ ಪ್ರಾಪರ್ಟಿ ಇದರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ರಿಚ್ ಇನ್ ಫೈಬರ್, ರಿಚ್ ಇನ್ ಪ್ರೋಟೀನಿಂದ ಕೂಡಿರುವಂಥ ಈ ಒಂದು ಪದಾರ್ಥ ಈಗಿನ ಜನ್ರೇಷನಿಗೆ ಆಲ್ರೆಡಿ ಹೇಳ್ದಂಗೆ ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಅಲ್ಝೈಮರ್, ಪಾರ್ಕಿಸ್ ಅಂತ ನೂರಾರು ನ್ಯೂರೋಟಿಕಲ್ ಪ್ರಾಬ್ಲಮ್ಸ್ಗಳನ್ನ ಇದು ಕಡಿಮೆ ಮಾಡುತ್ತೆ. ಈ ಸ್ಪೆಷಲ್ ಇಂಗ್ರೀಡಿಯೆಂಟ್ ಯಾವುದಪ್ಪ ಅಂತಂದರೆ ಮಶ್ರೂಮ್. ನಾನು ಇವತ್ತು ನಿಮಗೆ ಈ ಮಶ್ರೂಮಿಂದ ಒಂದು ಬಿರಿಯಾನಿ ಅಥವಾ ಪಲಾವ್ನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಇಲ್ಲಿ ಒಂದು ಕಪ್ಪಲ್ಲಿ 1 ಪ್ಯಾಕೆಟ್ ಅಷ್ಟು ಮಶ್ರೂಮ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಮೊಸರು, 2 ಟೀ ಸ್ಪೂನಷ್ಟು ಖಾರದ ಪುಡಿ, 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ಆ್ಯಡ್ ಮಾಡಿಕೊಂಡು ಇದನ್ನು 10 ನಿಮಿಷ ಊರಕ್ಕೆ ಇಡಬೇಕು. ಸೊ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ಯಾವುದು ಅಂತ ನೋಡೋಣ. ಸೊ ಮಸಾಲೆಗೆ ನಾನಿಲ್ಲಿ ಮಸಾಲೆ ಪದಾರ್ಥಗಳನ್ನ ತೊಗೊಂಡಿದ್ದೇನೆ. ಒಗ್ಗರಣೆ ಐಟಮ್ಸ್ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಟೊಮ್ಯಾಟೊ ಮತ್ತು ಹಸಿರು ಬಟಾಣಿ. ಅಷ್ಟೇ ಅಲ್ಲದೆ ಕ್ಯಾರೆಟನ್ನ ತೊಗೊಂಡಿದ್ದೀನಿ. ಕ್ಯಾರೆಟ್ ಕೂಡ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ನಾನಿಲ್ಲಿ ಮಶ್ರೂಮ್ ತೊಗೊಂಡಿದ್ದೀನಿ. ಆಮೇಲೆ 15 ನಿಮಿಷಕ್ಕಿಂತ ಮುಂಚೆನೇ ತೊಳೆದು ನೆನೆಸಿಟ್ಟಿರುವಂಥ 1 ಗ್ಲಾಸ್ ಆಗುವಷ್ಟು ಅಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನು ಬಿಟ್ಟು ನೀವೇನಾದರೂ ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಆ್ಯಡ್, ಯಾಕಂದರೆ ವೆಜಿಟೇಬಲ್ಸ್ ನಿಮ್ಮ ಚಾಯ್ಸ್ ಮೇಲೆ ಹೋಗುತ್ತೆ. ಸೊ ಇವಾಗ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಂಡ್ಬಿಟ್ಟು, ಕುಕ್ಕರ್ ಬಿಸಿ ಆದಮೇಲೆ ಒಗ್ಗರಣೆ ಐಟಮ್ಸ್ಗಳನ್ನ ಹಾಕಿಬಿಟ್ಟು ನಾನು ಅದನ್ನು ಚೆನ್ನಾಗಿ ಚಟಪಟ ಅನ್ನೋವರೆಗೂ ಒಗ್ಗರಣೆ ಐಟಮ್ಸ್ಗಳನ್ನ ಬೇಯಿಸ್ಕೊತಾ ಇದ್ದೀನಿ. ಒಗ್ಗರಣೆ ಐಟಮ್ಸ್ಗಳು ಚಟಪಟ ಅನ್ನಲಿಲ್ಲ, ಸ್ಪೆಷಲಿ ಜೀರಿಗೆ, ಸಾಸಿವೆ ಎಲ್ಲ ಚಟಪಟ ಅನ್ನಲಿಲ್ಲ ಅಂದರೆ ಕಹಿ ಬರುತ್ತೆ. ನಾನು ಇದನ್ನು ಎಲ್ಲ ನನ್ನ ವೀಡಿಯೋದಲ್ಲಿ ಹೇಳಿದ್ದೀನಿ. ನಾವು ಎಣ್ಣೆ ಇಲ್ಲದೆ ಮಾಡುವಾಗ ಈ ರೀತಿ ಚಟಪಟ ಅನ್ನಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದಾದಮೇಲೆ ಇಲ್ಲಿ ಬಿರಿಯಾನಿ ಎಲೆ ಮತ್ತು ಬಿರಿಯಾನಿಗೆ ಏನೇನು ಬೇಕೋ ಅದೆಲ್ಲ ಮಸಾಲೆಗಳು ಮನೆಯಲ್ಲೇ ಇರುತ್ತಲ್ಲ, ಬೇಸಿಕ್ ಮಸಾಲೆಗಳು, ಅದನ್ನು ನಾನಿಲ್ಲಿ ಆ್ಯಡ್ ಮಾಡಿ ಅವುಗಳು ಕೂಡ ಬಿಸಿಯಾಗಿ ಅವುಗಳಿಂದ ಘಮ ಬರಬೇಕು. ಈ ಚಕ್ಕೆ, ಲವಂಗ, ಜಾಪತ್ರೆಯಿಂದ ಒಂದು ರೀತಿಯಾದಂಥ ಘಮ ಬರುತ್ತೆ. ಸೊ ಆ ಘಮ ಬರೋವರೆಗೂ ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಏನು ಸ್ಪೈಸಸ್ಗಳಿರುತ್ತಲ್ಲ ಇವುಗಳದ್ದು ಕೂಡ ಆರೋಗ್ಯದ ಮೇಲೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಇವುಗಳನ್ನೂ ಕೂಡ ನಾವು ವಾರದಲ್ಲಿ 1 ಸತಿ ಇಲ್ಲ 15 ದಿವ್ಸಕ್ಕೆ 1 ಸತಿ ನಾವು ಇದನ್ನು ಸೇರಿಸೋದು ಇಂಪಾರ್ಟೆಂಟ್. ಬಟ್ ಕೆಲವೊಬ್ಬರು ಮಿಕ್ಸ್ ಮಾಡಿ ಹಾಕ್ತಾರೆ, ಕೆಲವೊಬ್ಬರು ಅಂದರೆ ನಂತರ ಇರೋರು ಈ ಥರ ಹಾಕ್ತಾರೆ. ನಾನು ಯಾಕೆ ಈ ಥರ ಹಾಕ್ತೀನಿ ಅಂದರೆ ನನ್ನ ಮಗಳಿಗೆ ಇಷ್ಟ ಆಗಲ್ಲ, ಸ್ಪೈಸಸ್ ಖಾರ ಅನಿಸುತ್ತೆ, ಅದಕ್ಕೋಸ್ಕರ. ಸೊ ಅದೆಲ್ಲ ಘಮ ಬಂದಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮ್ಯಾಟೊ ಮತ್ತು ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ, ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಸಿ ವಾಸನೆ ಹೋಗೋವರೆಗೂ ನಾನಿಲ್ಲಿ ಚೆನ್ನಾಗಿ ಅವುಗಳನ್ನ ಬೇಯಿಸ್ಕೊತಾ ಇದ್ದೀನಿ. ಇದು ಅಷ್ಟರಲ್ಲೇ ಏನಾಗುತ್ತೆ ಗೊತ್ತಾ, ಲವಂಗ ಮತ್ತು ಏಲಕ್ಕಿ ಘಮನೂ ಅದರಲ್ಲಿ ಸೇರಿಕೊಂಡು ಮನೆಯೆಲ್ಲ ಒಂದು ಸುವಾಸನೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಸುವಾಸನೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಯಾರಿಗಾದ್ರೂ ನೆಗಡಿ ಇದ್ದು ಅಥವಾ ಸ್ವಲ್ಪ ಏನಾದರೂ ಉಸಿರಾಡೋಕ್ಕೆ ಇದಾಗ್ತಾ ಇದ್ದರೆ, ಈ ಚಿಕ್ಕ ಮಕ್ಕಳಿಗೆಲ್ಲ ನೆಗಡಿ ಇದ್ದರೆ ಆಟೋಮೆಟಿಕ್ ಈ ಸ್ಮೆಲ್ಲಿಂದ ಏನಾಗುತ್ತೆ, ಅದು ಕ್ಲಿಯರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕೆಲವೊಂದು ಸತಿ ಸ್ಪೈಸಸ್ಗಳನ್ನ ಇದನ್ನು ಮಾಡಿ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಾನಿಲ್ಲಿ ಹಸಿರು ಬಟಾಣಿ ಮತ್ತು ಕ್ಯಾರೆಟ್ನ ಕೂಡ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಅವುಗಳನ್ನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. 50% ಬೇಯಿಸ್ಕೊಂಡ್ರೆ ಸಾಕು ನೀವು ಕ್ಯಾರೆಟು ಮತ್ತು
ಬಟಾಣಿನ. ಸೊ ಇಲ್ಲ ಅಂದರೆ ಡೈರೆಕ್ಟಾಗಿ ಕೂಡ ಬೇಯಿಸ್ಕೊಳ್ಳೋದೇ ಡೈರೆಕ್ಟಾಗಿ ಮಶ್ರೂಮ್ ಕೂಡ ಹಾಕ್ಬೋದು. ಯಾಕಂದರೆ ಮಶ್ರೂಮಲ್ಲಿರೋ ನೀರಿನ ಅಂಶದಿಂದ ಏನಾಗುತ್ತೆ, ಕ್ಯಾರೆಟು ಮತ್ತು ಬಟಾಣಿ ಮತ್ತು ನೀವೇನೇನು ವೆಜಿಟೇಬಲ್ಸ್ ಹಾಕಿರ್ತೀರಲ್ವಪ್ಪ, ಸೊ ಅದೆಲ್ಲನೂ ಮಶ್ರೂಮ್ ಜೊತೆನೇ ಬೇಯ್ಕೊಳ್ಳುತ್ತೆ. ಮಶ್ರೂಮ್ಗೇನು ಎಕ್ಸ್ಟ್ರಾ ನೀರು ಬೇಕಾಗಿಲ್ಲ. ಮಶ್ರೂಮಲ್ಲಿ ಆಲ್ರೆಡಿ ಜಾಸ್ತಿ ನೀರಿನಂಶ ಇರುತ್ತೆ. ಒಂದು ಸತಿ ಅದೇನಾದರೂ ಹಿಂಗೆ ಹೀಟ್ಗೆ ಬಂದುಬಿಟ್ರೆ ಮಶ್ರೂಮ್ ಚೆನ್ನಾಗಿ ಬೇಯಕ್ಕೆ ಸ್ಟಾರ್ಟ್ ಮಾಡುತ್ತೆ, ಪ್ಲಸ್ ನೀರನ್ನು ಕೂಡ ಇದು ಚೆನ್ನಾಗಿ ಬಿಡುಗಡೆ ಮಾಡುತ್ತೆ. ಸೊ ಮಶ್ರೂಮಲ್ಲೇ ಬಂದುಬಿಟ್ಟು ತುಂಬಾ ವೆರೈಟೀಸ್ಗಳಿದೆ. ಬಟನ್ ಮಶ್ರೂಮ್ ಆಗಿರ್ಬೋದು, ರಿಹಿಶ್ ಮಶ್ರೂಮ್ ಅಂತ ಹೇಳಿ, ಚಾಗಾ ಮಶ್ರೂಮು, ಸಿಟಿಕ್ ಟೇಕ್ ಮಶ್ರೂಮು, ಆಸ್ಟರ್ ಮಶ್ರೂಮ್ ಅಂತ ಪ್ರತಿಯೊಂದು ಒಂದೊಂದೊಂದೊಂದು ಪ್ರಾಪರ್ಟಿ ಇದೆ. ಈ ಬಟನ್ ಮಶ್ರೂಮ್ನ ಸ್ಪೆಷಲಿ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕಾಪರ್ ಕಡಿಮೆ ಇದ್ದರೆ, ಅಂಶ ಕಡಿಮೆ ಇದ್ದರೆ ಅದನ್ನ ಜಾಸ್ತಿ ಮಾಡೋಕ್ಕೆ, ಮತ್ತು ವಿಟಮಿನ್ ಡಿಗೋಸ್ಕರ. ಇನ್ನು ಆಸ್ಟರ್ ಮಶ್ರೂಮ್ನ ಏನು ಮಾಡ್ತಾರೆ, ಪ್ರೋಟೀನು, ಫೈಬರು, ಆ್ಯಂಟಿ ಆಕ್ಸಿಡೆಂಟ್ಗಾಗಿ ಯೂಸ್ ಮಾಡ್ತಾರೆ. ಇನ್ನು ಸಿಟಿ ಟೇಕ್ ಮಶ್ರೂಮ್ ಅಂತ ಹೇಳಿ ಇಮ್ಯೂನ್ ಸಿಸ್ಟಮ್ಗೆ, ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತ್ಗೆ, ಆ್ಯಂಟಿ ಕ್ಯಾನ್ಸರಿಂಗ್ ಪ್ರಾಪರ್ಟಿಯಾಗಿ ಇದು ವರ್ಕ್ ಮಾಡೋದ್ರಿಂದ ಆ ಥರದ ಪ್ರಾಬ್ಲಮ್ಸ್ ಇರೋರು ಅದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ನೀವು ಮಾರ್ಕೆಟಿಗೆ ಹೋದಾಗ ಕೇಳಿದ್ರೆ ಕೊಟ್ಬಿಡ್ತಾರೆ. ಒಂದೊಂದು ಸತಿ ಒಂದೊಂದನ್ನ ತೊಗೊಂಡು ಬಂದು ನೀವು ಇದನ್ನು ಮಾಡ್ಬೋದು. ಆಲ್ಮೋಸ್ಟ್ ಮಶ್ರೂಮ್ ಯೂಸ್ ಮಾಡೋದ್ರಿಂದ ಎಲ್ಲ ಪ್ರಾಪರ್ಟಿನೂ ಬರುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಆಗಿ ಈ ಥರ ಡಿಫ್ರೆಂಟ್ ಮಶ್ರೂಮ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಅದರಲ್ಲಿರುವಂಥ ಸ್ಪೆಸಿಫಿಕ್ ಪ್ರಾಪರ್ಟಿಗಳು ನಿಮಗೆ ಸಿಗುತ್ತೆ. ಸೊ ಇದು ಡೈಜೆಷನಿಗೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾರಿಗೆಲ್ಲ ಇರಿಟೇಟ್ ಬೌಲ್ ಸಿಂಡ್ರೋಮ್ ಇರುತ್ತೆ, ಸೊ ಅವ್ರಿಗೆ ಇದು ತುಂಬಾ ಒಳ್ಳೆಯದು. ಸೊ ನಾನು ಆಲ್ರೆಡಿ ಊರಿಟ್ಟಿರುವಂಥ ಮಶ್ರೂಮ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟು ಮತ್ತು ಬಟಾಣಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ, ಸೊ ನೋಡಿ ಈ ಮಶ್ರೂಮ್ನ ಹಾಕಿದ ತಕ್ಷಣವೇ ಅದು ಆಟೋಮೆಟಿಕ್ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವೇನು ಎಕ್ಸ್ಟ್ರಾ ನೀರು ಹಾಕೋದು ಬೇಕಾಗಿಲ್ಲ. ಸೊ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು. ಮಶ್ರೂಮ್ನ ಕಂಪ್ಲೀಟಾಗಿ ಅದು ಬೇಯಬೇಕು, ಹಸಿ ವಾಸನೆ ಹೋಗಿ ಅದು ನೀರಿನ ಅಂಶ ಎಲ್ಲ ಅದರಲ್ಲಿ ಬಿಟ್ಟು, ಸೊ ಆ ನೀರಲ್ಲಿ ಅದು ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಅದನ್ನ ಬೇಯಿಸ್ಕೊಂಡಾಗ ಏನಾಗುತ್ತೆ ಅಂದರೆ ತಿನ್ನೋವಾಗ ಚೆನ್ನಾಗಿರುತ್ತೆ. ಮತ್ತು ಇವಾಗ ಯಾರಿಗೆಲ್ಲ ಮಶ್ರೂಮ್ ತಿನ್ನೋಕ್ಕೆ ಇಷ್ಟ ಇರಲ್ಲ ಅವ್ರಿಗೆ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ, ಈ ಥರ ಕುದಿಸ್ಕೊಂಡಾಗ ಅದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಹೋಗಿಬಿಟ್ಟಿರುತ್ತೆ. ಅದೇ ನೀರಲ್ಲೇ ನಾವು ಅಕ್ಕಿ ಬೇಯಿಸೋದ್ರಿಂದ ಏನಾಗುತ್ತೆ, ಇರುವಂತಹ ನ್ಯೂಟ್ರಿಷನ್ನು, ಎಸೆನ್ಸ್ ಏನಂತ ಕರೀತಾರಲ್ಲ, ಅದೆಲ್ಲ ಅಕ್ಕಿಗೆ ಸೇರ್ಕೊಳ್ಳುತ್ತೆ. ಆವಾಗ ಆರಾಮಾಗಿ ಅದನ್ನ ತಿನ್ನೋರಿಗೆ ಅದರ ಬೆನಿಫಿಟ್ಸ್ ಕೂಡ ಹೋಗುತ್ತೆ. ಇದು ಒಂದು ಏನಪ್ಪ ಅಂದರೆ ನಮ್ಮ ಇಂಡಿಯನ್ ಕುಕ್ಕಿಂಗಲ್ಲಿ ಇದೊಂಥರ ಬೆನಿಫಿಟ್. ಸೊ ಇವಾಗ ನಾವು ಯಾವುದಾದ್ರೂ ತರಕಾರಿನ ತಿನ್ನಲ್ಲ ಅಂದರೆ ಅದನ್ನ ಚೆನ್ನಾಗಿ ಬೇಯಿಸಿ ಅದರಲ್ಲಿ ಆ ನೀರು ಅಥವಾ ಆ ಬೇಯಿಸಿರುವಂಥ ಪದಾರ್ಥದ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಆ ನೀರಲ್ಲಿ ಬೇಯಿಸಿದಾಗ ಏನಾಗುತ್ತೆ, ಅದು ಆಟೋಮೆಟಿಕ್ಕಾಗಿ ಅವ್ರಿಗೆ ಹೋಗುತ್ತೆ. ಅದಕ್ಕೆ ಹೇಳ್ತಾರಲ್ವ, ಈ ಸೂಪು ಅಲ್ಲಿ ಜಾಸ್ತಿ ಜನ ಏನು ಮಾಡ್ತಾರೆ ಗೊತ್ತಾ, ತರಕಾರಿ ಬೇಯಿಸಿರುವಂಥ ನೀರಿಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಉಪ್ಪನ್ನು ಹಾಕ್ಕೊಂಡು ಸೂಪ್ ಥರ ಕುಡಿತಾರೆ. ಸೊ ಡೈರೆಕ್ಟಾಗಿ ನಾವು ಆ ತರಕಾರಿ ತಿನ್ನಲಿಲ್ಲ ಅಂದರೂ ಕೂಡ ಅದರಲ್ಲಿರುವಂಥ ಅಂಶ ಹೋಗುತ್ತೆ. ಸ್ಪೆಷಲಿ ನಾವು ಚಿಕ್ಕ ಮಕ್ಕಳಿಗೆ ಆ ಥರ ಮಾಡ್ತೀವಿ. ಯಾವಾಗಂದರೆ ಮಗು ಒಂದು 5-6 ಮಂತ್ಸ್ ಇದ್ದಾಗ, ಆಲ್ಮೋಸ್ಟ್ ಎಲ್ಲ ತಾಯಂದ್ರಿಗೆ ಗೊತ್ತಿರುತ್ತೆ. ಸೊ ಇವಾಗ ಮಶ್ರೂಮ್ ಚೆನ್ನಾಗಿ ಬೆಂದ ಮೇಲೆ ನಾನು ಆಲ್ರೆಡಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಇಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಸೊ ಅಕ್ಕಿ ಏನಾಗಬೇಕು ಅಂತಂದರೆ, ಇವಾಗ ಏನಿದೆ ಆಲ್ರೆಡಿ ಇರುತ್ತಲ್ಲ ನೀರು ಮತ್ತಿದು, ಇದರಲ್ಲೇ ಬೇಯಬೇಕು. ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನು ತೊಗೊತಾ ಇದ್ದೀನಿ. ನೀವು 1.5 ಗ್ಲಾಸ್ ತೊಗೊಂಡ್ರು ಓಕೆ. ನಾನು ಚಿಕ್ಕ ಮಗುಗೆ ಕೊಡೋದ್ರಿಂದ ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಯಾಕಂದರೆ ಅವಳಿಗೆ ಇವಾಗ 1.5 ವರ್ಷ ಅಲ್ವಾ. ಸೊ ಅವಳಿಗೆ ಚೋಕಿಂಗ್ ಆಗಬಾರ್ದು, ಚೆನ್ನಾಗಿ ತಿನ್ನಬೇಕು, ಅವಳಿಗೆ ಎಲ್ಲ ಇದಾಗಬೇಕು ಅನ್ನೋದು ಮೇನ್. ಅವಳನ್ನ ನಾನು ತಲೆಯಲ್ಲಿ ಇಟ್ಕೊಂಡೆ ನನ್ನ ಎಲ್ಲ ಅಡುಗೆಗಳನ್ನ ನಾನು ಮಾಡೋದು, ಅದನ್ನೇ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ತಾ ಇದ್ದೀನಿ. ಸೊ ನೀವಿಲ್ಲಿ ಇದಕ್ಕೆ 2 ವಿಸಿಲ್ ತೊಗೊಂಡ್ರೆ ಸಾಕು. ಅಗೇನ್ ನನ್ನ ಮಗಳಿಗೋಸ್ಕರ ನಾನಿಲ್ಲಿ 3 ವಿಸಿಲ್ನ ತೊಗೊತೀನಿ. ಬಿಕಾಸ್ ಅವಳಿಗೆ ಸಾಫ್ಟ್ ಅಂದರೆ ಸಾಫ್ಟ್ ಆಗಿರ್ಬೇಕು, ಬಿಕಾಸ್ ತಿನ್ನಬೇಕಲ್ಲ ಮಗು, ಮಶ್ರೂಮ್ ಕೂಡ ಸಾಫ್ಟ್ ಆಗಿರ್ಬೇಕು ಅವಳಿಗೆ, ಅದಕ್ಕೋಸ್ಕರ. ಅದಾದಮೇಲೆ ನೋಡಿ ಇವಾಗ 3 ವಿಸಿಲ್ ಆದಮೇಲೆ ಸೊ ಈ ಥರ ಅದು ರೆಡಿಯಾಗಿದೆ. ಸೊ ಇದಕ್ಕೆ ನಾನೇನು ಮಾಡ್ತೀನಿ, ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು 2 ನಿಂಬೆ ಹಣ್ಣಿನ ಜ್ಯೂಸನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಮತ್ತೆ ಚೆನ್ನಾಗಿ ಕಲಿಸ್ಬಿಟ್ಟು ಅದು ಹಬೆಯಲ್ಲೇ ಅದು ನಿಂಬೆ ಹಣ್ಣಿನ ರಸ, ಕೊತ್ತಂಬರಿ ರಸ ಎಲ್ಲ ಹೀರ್ಕೊಳ್ಳಿ ಅಂತ ಮತ್ತೆ ವಾಪಸ್ ಅದನ್ನು ಮುಚ್ಚಳ ಮುಚ್ಚಿ ಇಡ್ತಾಯಿದ್ದೀನಿ. ಸೊ ಒಂದು 5 ಮಿನಿಟ್ಸ್ ಆಗಿ ತೆಗೆದ್ಮೇಲೆ ನೋಡಿ ಈ ಥರ ಆಗಿರುತ್ತೆ. ಸೂಪರ್ ಡೂಪರಾಗಿ ಮನೆಯೆಲ್ಲ ಘಮ ಅಂತ ಎದ್ದಿರುವಂಥ, ಮತ್ತು ಬೆಳಿಗ್ಗೆ ಟಮ್ಮಿ ಫುಲ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ವೆಜಿಟೇಬಲ್ಸ್ ಎಲ್ಲನೂ ಮಿಕ್ಸ್ಡ್ ಇರುವಂಥ ಏನಂತೀರ ಈ ಮಶ್ರೂಮ್ ಪಲಾವ್ ಆರ್ ಬಿರಿಯಾನಿನ ಆರಾಮಾಗಿ ನಾವು ಬೀಟ್ರೂಟ್ ರಾಯ್ತ, ಇಲ್ಲ ನಾರ್ಮಲಾಗಿ ಕುಕುಂಬರ್ ರಾಯ್ತ, ನೀವು ಯಾವ ಥರ ರಾಯ್ತಗಳನ್ನ ಮಾಡ್ತೀರಾ, ಮೊಸರು ಬಜ್ಜಿ ಅಂತೀವಲ್ಲ ಆ ಥರ ಮೊಸರು ಬಜ್ಜಿ ಜೊತೆ ನೀವು ಆರಾಮಾಗಿ ಸವಿಬೋದು. ಇದೊಂದು ಲಂಚ್ ಬಾಕ್ಸ್ ರೆಸಿಪಿ ಕೂಡ ಹೌದು. ಸ್ಪೈಸಸ್ ಕೂಡ ಜಾಸ್ತಿ ಇಲ್ಲ, ಎಣ್ಣೆನೂ ಜಾಸ್ತಿ ಇಲ್ಲ, ಮನೆಯಲ್ಲಿ ಒಂದು ಹಾಫ್ ಆನ್ ಅವರಲ್ಲಿ ಮಾಡುವಂಥ ರೆಸಿಪಿ ಇದು. ಸಖತ್ತಾಗಿರುತ್ತೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನಾಳೆ ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.